ನಮಸ್ಕಾರ ವೀಕ್ಷಕರೇ. ಈ ದಿನ ನರಸಿಂಹ ಜಯಂತಿ ಹಾಗೆ ಕೃಷಿ ಜಯಂತಿ ಅಂತಲೂ ಆಚರಿಸ್ತಾರೆ. ಅಡಿಕೆ ಕೃಷಿಯಲ್ಲಿ ಅಂತಿಮ ಘಟ್ಟ ಹೇಳ್ಬೋದೇನೋ. ಈ ದಿನ ಅಡಿಕೆ ಸುಲಿಯುವ ಕಾರ್ಯಕ್ರಮ ಜೋರಾಗಿ ನಡೀತಾ ಇತ್ತು. ಚಾಲಿ ಮಷೀನನ್ನು ಕಂಡಾಗ ನರಸಿಂಹನ ಆವಿರ್ಭಾವಕ್ಕೆ ದೇವತೆಗಳು ಎಷ್ಟು ಹರ್ಷಗೊಂಡ್ರೋ ಅದೇ ಥರ ನಮ್ಮ ಮನೆಯಲ್ಲಿ ಖುಷಿ ಮೂಡಿತ್ತು. ಹೌದು ವೀಕ್ಷಕರೇ, ಅಡಿಕೆ ಕೃಷಿಯ ಅಂತಿಮ ಘಟ್ಟ ಈ ಅಡಿಕೆಯನ್ನು ಸುಲಿದು ಅದನ್ನು ಆರಿಸುವ ಕಾರ್ಯಕ್ರಮ ನಂತರದ್ದು. ಈ ಅಡಿಕೆ ಬೆಳೆದು ಹಣ್ಣಾಗೋವರೆಗೂ ಕಾದು ನಂತರ ಅದನ್ನು ಕೊಯ್ದು ಅದನ್ನು 45 ದಿನ ಒಣಗಿಸಿ ಆಮೇಲೆ ಇದನ್ನು ಕಟ್ಟಿಟ್ಟಿದ್ದು. ಈಗ ಇಷ್ಟೊಂದು ದಿನಗಳ ಕಾರ್ಯಕ್ರಮ ನಡೆದ ಮೇಲೆ ಚಾಲಿ ಮಷಿನ್ ಕಂಡಾಗ ಏನೋ ಒಂಥರ ಖುಷಿ ಆಯಿತು. ಈ ಚಾಲಿ ಮಷಿನ್ ನೋಡಿ, ಮೊದಲೆಲ್ಲ ಕೈಯಿಂದ ಸುಲಿತಾ ಇದ್ದರು, ಈಗ ಮಷಿನ್ ಬಂದ್ಬಿಟ್ಟಿದೆ, ಮಷಿನ್ ಯುಗ. ಇದು ಏನಿಲ್ಲ ನೋಡಿ, ಮೇಲ್ಗಡೆಯಿಂದ ಹಾಕ್ತಾರೆ, ಅದದ್ದಾದ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅದು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಬೇಡದನ್ನೆಲ್ಲ ಚೆಲ್ಲಿ ಆಮೇಲೆ ಅಡಿಕೆಯನ್ನು ಅದು ಕ್ಲೀನಾಗಿ ಮಾಡಿಬಿಟ್ಟು ಹಾಕುತ್ತೆ. ಅದರಲ್ಲಿ 2 ವೆರೈಟಿ ಅಂತೂ ಬಂದ್ಬಿಡ್ತು. ಒಂದು ಚೆನ್ನಾಗಿರೋದು ಕೆಳಗಡೆ ಬೀಳ್ತಾ ಇದೆ, ಮತ್ತೊಂದು ನಿಮಗೆ ಅರ್ಧರ್ಧ ಕಟ್ಟಾಗಿರೋದು ಒಂದು ಕಡೆ ಬೀಳುತ್ತೆ, ಆಮೇಲೆ ವೇಸ್ಟ್ಗಳು ಆ ಕಡೆ ಹಾರೋಗ್ತಾ ಇದೆ ನೋಡಿ. ಹೀಗೆ ಈ ಕಾರ್ಯಕ್ರಮ ಇವತ್ತು ಸಂಪನ್ನವಾಯಿತು. ಕೃಷಿ ಜಯಂತಿ ದಿವಸ ಅಡಿಕೆಯ ಕೃಷಿಯ ಒಂದು ಘಟ್ಟ ಮುಕ್ತಾಯಗೊಂಡಿತು, ಸಂಪನ್ನ ಆಯಿತು ಅನ್ನೋದೇ ತುಂಬ ಖುಷಿ. ಹೀಗೆ ಎಲ್ಲ ಕಾಯಕವೂ ಕೂಡ ಲಾಭದಾಯಕ. ನಾನು ನಿಮ್ಮವ ವಿನಾಯಕ.